ಹೇಳಿದ ವಿಚಾರವು ಯೋಗ್ಯವಾಗಿ ಇರುವುದು. ಭರತನು ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಬೇಕಾದರೆ ಇದರಲ್ಲಿ ಏನೋ ಕುತಂತ್ರವು ಅಡಗಿರಲೇಬೇಕು. ಈ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪಡಬಾರದ ಕಷ್ಟವನ್ನು ಪಡಬೇಕಾಗುವುದು. ಮಹಾರಾಜ ಮಹಾರಾಜ ನನ್ನನ್ನೇ ವಂಚಿಸುತ್ತಿರುವಿರಾ? ಬರಲಿ ಆ ಮಹಾರಾಜ. ಬಂದ ಕೂಡಲೇ ಮಂತ್ರಿಯು ಹೇಳಿದಂತೆ ನನ್ನ ವರಗಳನ್ನು ಕೇಳಿಕೊಳ್ಳುವೆನು. ಬರಲಿ, ಆ ರಾಜನಿಗೆ ತಕ್ಕ ಪಾಠವನ್ನೇ ಕಲಿಸ. ಏನಿದು? ಕೈಕಾಂತಪುರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ರೀತಿಯ ಶೂನ್ಯವಾದ ಗೃಹಕ್ಕೆ ಬಂದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಮಧುರೋಕ್ತಿಗಳನ್ನಾಡಿ ಉಪಚರಿಸುತ್ತಿದ್ದ ನನ್ನ ಕೈಕಾ ಇಂದು ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ಕೈಕಾದೇವಿ, ಕೈಕೆಯು ಭೂಶಾಹಿಯಾಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಕಾರಣವೇನಿರಬಹುದು? ಕೈಕಾ ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಡಗರದಲ್ಲಿ ಈ ರೀತಿ ಚಿಂತಾಕ್ರಾಂತರಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸರಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ಕೈಕಾ. ಏಕೆ ಮಾತನಾಡುವುದಿಲ್ಲವೋ? ಕೋಪ ಮಾಡ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೆ. ಕೈಕಾ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೆ.
ಕೈಕಾ, ನನ್ನ ಮೇಲೂ ಕೋಪವೇ? ಓಹೋ, ಯಾರು? ಕೌಸಲ್ಯ ಮನೋಹರರೇನು? ಮಹಾರಾಜರ ಆಗಮನವು ಮಹಾರಾಣಿ ಕೌಸಲ್ಯಾದೇವಿಯವರ ಅಂತಃಪುರಕ್ಕಲ್ಲದೆ ನನ್ನಂಥ ಸಾಮಾನ್ಯರ ಬಳಿಗುಂಟೆ. ಇದೇನು ಕೈಕಾ ಈ ರೀತಿ ಮಾತನಾಡುತ್ತಿರುವೆ? ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಅಂದ್ರೆ ಭರತನಲ್ಲಿ ನಿಮ್ಮ ಪ್ರೀತಿ ಇಲ್ಲವೆಂದಂತಾಯ್ತಲ್ಲ. ನನಗೆ ಭರತನು ಬೇರೆಯೇ, ರಾಮನು ಬೇರೆಯೇ? ನನ್ನ 4 ಜನ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ದೇವಿ. ಇಷ್ಟಕ್ಕೆ ನನ್ನ ಮೇಲೆ ಕೋಪವೋ? ಸಾಕು ಸಾಕು ಸಾಕು, ಈ ಬಣ್ಣದ ಮಾತುಗಳೆಲ್ಲ ನನಗೆ ಬೇಕಾಗಿಲ್ಲ. ಭರತನು ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೋಡಿದರೆ ನನಗಷ್ಟು ಅರ್ಥವಾಗುವುದಿಲ್ಲವೇ? ಕೈಕಾ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ಬಹಳ ತ್ವರಿತವಾದ ಕಾರಣ ಈ ಕಾರ್ಯ ಮಾಡಬೇಕಾಗಿದೆ. ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ? ಕೈಕಾ, ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಡಗರ ಸಂಭ್ರಮದಲ್ಲಿ ಆನಂದವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದ ಏನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತೆ? ಕೈಕಾ, ಇಂತಹ ಆನಂದದ ಸಮಯದಲ್ಲಿ ನಿನಗೆ ಏನು ಬೇಕು ಕೇಳು ಕೈಕಾ, ನಾನು ಕೊಡುತ್ತೇನೆ. ಹೌದು ಪ್ರಾಣೇಶ್ವರ, ನಾನು ಏನೇ ಕೇಳಿದ್ರು ಕೊಡುವಿರಾ? ಅಗತ್ಯವಾಗಿ. ಹಾಗಾದ್ರೆ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಕೊಟ್ಟಿದ್ದೇನೋ? ಅವುಗಳನ್ನು ನಡೆಸಿಕೊಟ್ಟಿರುವಿರಾ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಸ್ವಪತ್ನಿ ಸಮೇತವಾಗಿ ಹೋರಾಡಿದ ಕೀರ್ತಿ ದಶರಥನಿಗಲ್ಲವೇ? ಅದೇ ಆಗಿರಲಿ ಕೈಕಾ, ನನ್ನ ವಿಜಯಕ್ಕೆ ಕಾರಣವಾದ ವಿಜಯಲಕ್ಷ್ಮಿಯೂ ನೀನು. ನಿನಗೆ ಏನು ಬೇಕು ಕೇಳು ಕೈಕಾ, ನಾನು ನಡೆಸಿಕೊಡುತ್ತೇನೆ. ಹಾಗಾದ್ರೆ ಆ ವರಗಳನ್ನು ಈಗ ನಡೆಸಿಕೊಡುವಿರಾ? ಅಗತ್ಯವಾಗಿ. ಪ್ರಾಣೇಶ್ವರ, ನನಗೆ ತುಂಬಾ ಸಂತೋಷವಾಯಿತು ಸ್ವಾಮಿ. ಪ್ರಾಣೇಶ್ವರ, ಕೈಕಾ, ನಾನು ನಿಮ್ಮನ್ನೊಂದು ಮಾತು ಕೇಳಲಿ? ಕೇಳು ದೇವಿ. ನಿಮಗೆ ಅತಿಶಯವಾದ ಪ್ರೇಮವು ಯಾರಲ್ಲಿರುವುದು ಹೇಳಿ? ನಿನ್ನ ಮೇಲಲ್ಲವೇ? ಹೌದು ಪ್ರಾಣೇಶ್ವರ, ನನಗೆ ಬಹಳ ಸಂತೋಷವಾಯಿತು ಸ್ವಾಮಿ. ನೀವು ಹೀಗೆ ಹೇಳುವರಿ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಪ್ರಾಣೇಶ್ವರ, ಒಂದು ಸಾರಿ ಯೋಚಿಸಿ ಹೇಳಿ, ನನ್ನನ್ನು ಹೊರತುಪಡಿಸಿ ಬೇರಾರಲ್ಲಿಯೂ ನಿಮ್ಮ ಪ್ರೇಮವಿಲ್ಲವೋ? ಇಲ್ಲ ಕೈಕಾ, ನಿನ್ನ ಮೇಲೆಯೇ ನನಗೆ ಅಧಿಕವಾದ ಪ್ರೀತಿ. ಅದು ಗೊತ್ತು ಸ್ವಾಮಿ. ಇನ್ನೊಂದು ಸಾರಿ ಯೋಚಿಸಿ ಜ್ಞಾಪಿಸಿಕೊಂಡು ಹೇಳಿ ನೋಡೋಣ. ಬಿಟ್ಟರೆ ರಾಮನ ಮೇಲೆ. ನೋಡಿದ್ರ ಆಗಲೇ 2 ಮಾತು. ಈಗ ತಾನೇ ನಿನ್ನ ಮೇಲೆಯೇ ಪ್ರೇಮ ಇರುವುದೆಂದು ಹೇಳಿ ಈಗ ರಾಮನ ಮೇಲೆ ಎಂದು ಹೇಳುತ್ತಿರುವಿರಲ್ಲ. ಈ 2 ಬಗೆಯಾಗಿ ಮಾತನಾಡುವವರನ್ನು ನಂಬುವುದು ಹೇಗೆ? ಕೈಕಾ, ರಾಮನ ಮೇಲಿರುವ ಪ್ರೀತಿಯೇ ಬೇರೆ, ನಿನ್ನ ಮೇಲಿರುವ ಪ್ರೀತಿಯೇ ಬೇರೆ. ಅಯ್ಯೋ, ಅದು ಹೇಗೆ ಬೇರೆ ಬೇರೆ? ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಕೈಕಾ ಭಕ್ತಿ ಪ್ರೇಮವಲ್ಲವೇ? ಅಲ್ಲವೇ? ಮತ್ತೆ ಎಲ್ಲವೂ ಪ್ರೇಮವೇ, ಬೇರೆ 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 ರೀತಿ. ಇರಲಿ ಬಿಡಿ ಪ್ರಾಣೇಶ್ವರ. ಹಾಗೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಪ್ರಮಾಣ ಮಾಡಿ ನನಗೆ ಭಾಷೆಯನ್ನು ಕೊಟ್ಟರೆ ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವೆ. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣ ಬೇಡ. ನಿನ್ನ ಆಸೆ ಏನಿದ್ದರೂ ಕೇಳುತ್ತೀನಿ, ನಿನ್ನ ಆಸೆ ಏನಿದ್ದರೂ ಕೇಳು.
ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ ಪ್ರಾಣೇಶ್ವರ. ನೀವು ರಾಮನ ಮೇಲೆ ಪ್ರಮಾಣ ಮಾಡದ ಹೊರತು ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವುದು. ಏನಿದು ಎಂದು ನನ್ನ ಮಾತಿಗೆ ವಿರೋಧವನ್ನಾಡದ ನನ್ನ ಕೈಕ ಇಂದು ಈ ರೀತಿ ಮಾತನಾಡುತ್ತಿರುವಳಲ್ಲ. ಇರಲಿ, ನುಡಿದಂತೆ ನಡೆಯುವ ಸತ್ಯಶೀಲನು ಯಾವ ಆನೆ ಪ್ರಮಾಣ ಮಾಡಿದರೇನಂತೆ. ಕೈಕ, ಶ್ರೀರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುತ್ತೇನೆ. ನಾಸ ಏನೆಂಬುದಾಗಿ ಕೇಳು ಕೈಕ. ಹೌದು ಪ್ರಾಣೇಶ್ವರ, ನನಗೆ ಬಹಳ ಸಂತೋಷವಾಯಿತು ಸ್ವಾಮಿ. ಕೇಳಿಕೊಳ್ಳಲೇ ವರಗಳನ್ನು? ಕೇಳು ದೇವಿ. ಹಾಗಾದ್ರೆ ಕೇಳಿ. ನೀವು ನನಗೆ ಕೊಟ್ಟ 2 ವರಗಳಲ್ಲಿ 1ನೇ ವರಕ್ಕೆ ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಕೋಸಲ ರಾಜ್ಯದ ಪಟ್ಟಾಭಿಷೇಕವಾಗಬೇಕು. ಕೈಕ, ಏನೆಂದೆ? ಈಗ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಕಟ್ಟಬೇಕೆ? ಹೌದು ಪ್ರಾಣೇಶ್ವರ. ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ, ಬಹಳ ಚೆನ್ನಾಗಿದೆ. ಹಾಗಾದರೆ ಇನ್ನು ನಿನ್ನ 2ನೆಯ ವರ? ಸರಿಯಾಗಿ ಕೇಳಿಸಿಕೊಳ್ಳಿ. 2ನೆಯ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರುಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರ ಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ನನ್ನ ಮೋಹದರಸಿ ಕೈಕೆಯೇ ಅಲ್ಲವೇ? ಸೂರ್ಯ ವಂಶದ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮನ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಭೂತವೆಂದು ತೋರುತ್ತದೆ. ಪ್ರಾಣೇಶ್ವರ, ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ತಮ್ಮ ದಿಕ್ಕುಗಳನ್ನು ಬದಲಿಸಿದಂತೆಯೇ? ಇಲ್ಲ 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 ನನ್ನ ಕೈಕ ಹಾಗೆ ಮಾಡತಕ್ಕವಳಲ್ಲ. ಕೈಕ, ಪ್ರಾಣೇಶ್ವರ, ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ. ಈಗ ಹೇಳು ದೇವಿ. ಪ್ರಾಣೇಶ್ವರ, ಯಾವ ಪಾರ್ಶ್ವದಲ್ಲಿ ಕುಳಿತು ಹೇಳಿದರೋ ಅದೇ ಮಾತು. ನಾನೀಗ ಹೇಳುತ್ತಿರುವುದು ಒಂದೇ ಒಂದು ಸಂಗತಿ. ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸ. ಸಾಕು, ಹರಸಿಡಿಲು ಬಡಿದಿಹುದೋ ಕಾರ್ಮೋಡ ಕವಿದಿಹುದೋ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯಿತೆ. ರಾಮ
ಕೈಕಾ ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಕೈಕಾ? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು ಕೈಕಾ, ನೊಂದುಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ ದೇವಿ, ರಾಮನು ವನವಾಸಕ್ಕೆ ಹೋಗುವುದೇ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವವು. ಆಗ ನೀನು ವಿಧವೆಯಾಗಿ ಈ ಜನರ ನಿಂದನೆಗೆ ಗುರಿಯಾಗುವೆ ಕೈಕಾ, ಗುರಿಯಾಗುವೆ. ಬೇಡ ಕೈಕಾ, ಹಠ ಮಾಡಬೇಡ ಕೈಕಾ. ರಾಮನ ವನವಾಸವನ್ನು ತಪ್ಪಿಸು ದೇವಿ, ತಪ್ಪಿಸು. ಇದು ಪ್ರಾಣೇಶ್ವರ, ನೀವೆಷ್ಟೇ ಕೇಳಿಕೊಂಡರೂ ನನ್ನ ಮನಸ್ಸು ಬದಲಾಗದು. ಹಿಡಿದ ಹಠವನ್ನು ಎಂದಿಗೂ ಬಿಡತಕ್ಕವಳಲ್ಲ ಈ ಕೈಕಿ. ನೀವು ನನಗೆ ಕೊಟ್ಟ ವರಗಳಂತೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನು ಅರಣ್ಯಕ್ಕೆ ಹೋಗಲೇಬೇಕು. ಕೈಕಾ, ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಹಠ, ಈ ಛಲ? ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದ ನೋಡ.
ಸರಿ ಮಾತುಗಳಿಗೆ ಮರುಳಾದ ದಶರಥ ಜ್ಯೇಷ್ಠ ಪುತ್ರನನ್ನು ಕಾಡಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟಿದ ದಶರಥ ಎಂದು ಈ ಲೋಕದ ಜನರೆಲ್ಲರೂ ನನ್ನನ್ನು ನಿಂದಿಸುವುದಿಲ್ಲವೇ ಕೈಕಾ? ನಿಂದಿಸಲಿ ಬಿಡಿ, ಅದಕ್ಕೇನು? ನಿಂದಿಸುವುದಿಲ್ಲವೇ? ಬೇಡ ಬೇಡ ಕೈಕಾ, ನಿನ್ನಿಷ್ಟದಂತೆ ನಿನ್ನ ಮಗ ಭರತನಿಗೆ ಪಟ್ಟ ಕಟ್ಟುತ್ತೇನೆ. ಕಟ್ಟಲೇಬೇಕು. ರಾಮನನ್ನು ಮಾತ್ರ ವನವಾಸಕ್ಕೆ ಆಜ್ಞಾಪಿಸಬೇಡ ದೇವಿ. ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಯ್ಯೋ 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 ಪ್ರಾಣೇಶ್ವರ, ಈ ನಿಮ್ಮ ಗೋಳನ್ನು ನಾನು ಕೇಳಲಾರೆ. ಈಗ ತಾನೇ ಏನಾಯ್ತು? ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ, ನಾನೇ ಬಿಟ್ಟು ಬಿಡುತ್ತೇನೆ. ಕೈಕಾ ಕೈಕಾ, ರಾಮನ ಮೇಲಿಟ್ಟಿದ್ದ ನಿನ್ನ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ, ಏನಾದವು? ಪ್ರೀತಿ ವಿಶ್ವಾಸಗಳೆಲ್ಲ ಏನಾದವು? ಅವೆಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಛೀ! ಕುಲಘಾತಕಿ ಕುಲಘಾತಕಿ. ಪ್ರಾಣೇಶ್ವರ, ನನ್ನದು ಕಪಟ ನಾಟಕವೋ? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ತಕ್ಕ ಪ್ರಾಯಶ್ಚಿತ್ತವಾಯಿತು. ಇಂದು ತಕ್ಕ ಪ್ರಾಯಶ್ಚಿತ್ತ. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ಈ ಸೂರ್ಯ ವಂಶವನ್ನೇ ನುಂಗಲು ಬಂದಿರುವ ಮಹೋಮಾರಿ. ಪ್ರಾಣೇಶ್ವರ, ತೊಳಲಾಚೆ ಹೊರಟು ಹೋಗುವ ಮುಖವನ್ನು ತೋರಿಸಬೇಡ. ನೋಡಿ, ನೀವೆಷ್ಟೇ ಗೋಳಾಡಿದರು ನನ್ನ ಮನಸ್ಸು ಬದಲಾಗಲಾರದು. ಅದಕ್ಕೆ ಹೇಳಲಿಲ್ಲವೇ, ಕೊಟ್ಟ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆಂದು ಡಂಗೂರದ ಮೂಲಕ ರಾಜ್ಯಗಳೆಲ್ಲ ಸಾರಿಬಿಡು. ಕೈಕಾ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನನ್ನ ಕೋಪವು ಮಿತಿ ಮೀರಿ ನನ್ನಿಂದ ಅನಾಹುತವಾಗುವುದಕ್ಕಿಂತ ಮೊದಲೇ ಹೊರಟು ಹೋಗು, ಹೊರಟು ಹೋಗು, ತೊಲಗಾಚೆ. ರಾಮ, ಅಮ್ಮ, ರಾಮ, ಜನಕನು ಈ ದಿನ ಈ ರೀತಿಯಾಗಿ ಬೇರೆ ಹಾಗಿರಲು ಕಾರಣವೇನು ತಾಯಿ? ಕಾರಣವಿಲ್ಲ ರಾಮಚಂದ್ರ. ನನಗೆ ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು ನಿಮ್ಮ ಜನಕ. ಅಸಂಭವ. ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ. ತಂದೆಯವರು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವುದು ಹೇಳು ತಾಯಿ, ನಾನು ಅದನ್ನು ನಡೆಸಿಕೊಡುತ್ತೇನೆ. ಓಹೋ, ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಇನ್ನು ಮಗನ ಪರೀಕ್ಷೆ ಆಗಬೇಕೇನು? ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಅಭಿಷ್ಟವೇನೆಂದು ಹೇಳು. ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಾನು ನಡೆಸಿಕೊಡುತ್ತೇನೆ. ಹಾಗಾದ್ರೆ ಸಂತೋಷವೇ. ಕೇಳು ರಾಮಚಂದ್ರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಾನು ಕೇಳಿಬಲ್ಲೆನು. ಹಾ, ಆ ವರಗಳನ್ನೇ ನಾನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? 1ನೇ ವರಕ್ಕೆ, ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ. ರಾಮ, ಈ ಅಲ್ಪ ವಿಚಾರಕ್ಕೆ ತಂದೆಯವರು ಈ ರೀತಿ ವ್ಯಥೆಪಡುತ್ತಿರುವರೆ ಭರತನ್ಯಾರು, ನಾನ್ಯಾರು? ಯಾರಾಳಿದರೇನು ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿರುವಂತೆ ನಾವು ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ? ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನ. ಇನ್ನು ನಿಮ್ಮ 2ನೇ ವರ? ಇನ್ನು 2ನೆಯ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರ ಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನಷ್ಟೇ. ಸಾಮ್ರಾಜ್ಯ
ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ರಾಜ್ಯ ಭಾರವನ್ನು ನಾನು ಆಳಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂತಲೂ ತಿಳಿದು ನನಗೆ ಅನೇಕ ಮುನಿಜನ ಪಾದ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಿ ತಾಯಿ, ನಿನ್ನ ನಿಶ್ಚೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವನು. ಈ ವಿಚಾರವನ್ನು ಮಾತೆಯವರಿಗೂ ಮತ್ತು ಜಾನಕಿಗೂ ತಿಳಿಸಿಬಿಡುವೆನು. ಅಮ್ಮ, ರಾಮ, ನಾನು ಬರುವ ತನಕ ತಂದೆಯವರ ರಕ್ಷಣಾ ಬರು ನಿಮ್ಮನ್ನೇ ಹೊಂದಿರುವುದು ತಾಯಿ. ನೀನೇನೂ ಯೋಚಿಸಬೇಡ, ಅವರನ್ನು ನಾನು ನೋಡಿಕೊಳ್ಳುವೆ. ನೀನು ಮೊದಲು ವನವಾಸಕ್ಕೆ ಹೊರಡುವ ಸಿದ್ಧ